ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ನಿನ್ನೆ ಕಾರ್ಯಕ್ರಮದಲ್ಲಿ ಓವರಿಯನ್ ಸಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಅದ್ರ ಮುಂದುವರೆದ ಭಾಗವನ್ನು ಮಾತನಾಡ್ತಾ ಹೋಗೋಣ. ಹಾಗಾದ್ರೆ ಓವರಿಯನ್ ಸಿಸ್ಟ್ ಅಂದ್ರೆ ಏನು ಅಂತ ನಿನ್ನೆ ತಿಳ್ಕೊಂಡ್ವಿ. ಅದರಿಂದ ಅದು ಎಷ್ಟು ಡೇಂಜರಸ್ ಆಗಿರುತ್ತೆ, ಅದಕ್ಕಿರುವಂತಹ ಸರಿಯಾದ ಟ್ರೀಟ್ಮೆಂಟ್ ಏನು, ಸರಿಯಾಗಿ ಟ್ರೀಟ್ ಮಾಡದೇ ಇದ್ರೆ ಅದರಿಂದ ಕ್ಯಾನ್ಸರ್ ಆಗಬಹುದಾ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮ್ಯಾಮ್, ನಿನ್ನೆ ನಾವು ಓವರಿಯನ್ ಸಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿನ್ನೆ ಹೇಳಿದ್ರು ಓವರಿಯನ್ ಸಿಸ್ಟ್ ಅಂದರೆ ಏನು, ಅದಕ್ಕಿರುವಂತಹ ಸಿಂಪ್ಟಮ್ಸ್ಗಳೇನು ಅಂತ ಹೇಳಿದ್ರೆ, ಸರಿಯಾಗಿ ಏನಾದರೂ ಅದಕ್ಕೆ ಟ್ರೀಟ್ಮೆಂಟನ್ನು ತಗೊಳ್ಳದೆ ಇದ್ದರೆ ಏನೆಲ್ಲ ರಿಸ್ಕ್ಗಳಾಗ್ಬೋದು, ಹೆಲ್ತ್ ರಿಸ್ಕ್ಗಳಾಗಬಹುದು? ಹಾಗಾದರೆ ಸಾಮಾನ್ಯವಾಗಿ ಇದು ನೆನ್ನೆ ಹೇಳ್ದಂಗೆ ಕೆಲವೊಂದು ಸರ್ತಿ ಸಿಸ್ಟ್ಗಳು, ಸಿಂಪಲ್ ಸಿಸ್ಟು ಅದು ಗುರ್ತೇ ಸಿಗೋದಿಲ್ಲ. ಯಾಕಂತಂದ್ರಿಂದ ಏನೂ ತೊಂದರೆ ಆಗಿರಲ್ಲ. ಸೊ ಯೂಶ್ವಲಿ ಸಿಸ್ಟ್ ಇದ್ದಾಗ ನಾನು ಹೇಳ್ದಂಗೆ ನೋವು ಕಾಣಿಸ್ಕೊಳ್ಳುತ್ತೆ ಅಥವಾ ಬ್ಲೀಡಿಂಗ್ ಇರೆಗ್ಯುಲರಾಗಿ ಆಗಿರ್ಬೋದು. ಸೊ ಡಯಾಗ್ನೋಸಿಸ್ ಆಗಬೇಕು ಯಾವ ಥರ ಸಿಸ್ಟ್ ಇದು ಅಂತ. ಸಾಮಾನ್ಯವಾಗಿ ಸಿಂಪಲ್ ಸಿಸ್ಟು ಅದು ಏನೂ ಇಲ್ಲದೇ ತಾನೇ ಕರ್ಗೋಗೋ ಸಾಧ್ಯತೆ ಇರುತ್ತೆ. ಹೋಗದೇ ಇರೋ ಸಿಸ್ಟ್ಗಳು ಯಾವುದು ಅಂತಂದರೆ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಮತ್ತು ಡರ್ಮಾಯ್ಡ್ ಸಿಸ್ಟ್ ಅಂತ, ಅಥವಾ ಮ್ಯೂಸಿನಸ್ ಸಿಸ್ಟ್ಗಳು. ಸಾಮಾನ್ಯವಾಗಿ ಈ ಸಿಸ್ಟ್ಗಳು ಹೋಗದೇ ಇರುತ್ತೆ. ಒಂದು ಸರ್ತಿ ಏನಾಗುತ್ತೆ, ಕಾರ್ಪಸ್ ಲೂಟಿಯಮ್ ಸಹ ತುಂಬ ದೊಡ್ಡದಾದಾಗ, ಅಂದರೆ ಕಾರ್ಪಸ್ ಲೂಟಿಯಮ್ ಸಿಸ್ಟ್ ಅನ್ನೋದು ಓವ್ಯುಲೇಷನ್ ಆದ ನಂತರ, ಅಂಡಾಣು ಬಿಡುಗಡೆ ಆದ ನಂತರ ಇರುವಂಥ ಇದು ಕಾರ್ಪಸ್ ಲೂಟಿಯಮ್ ಸಿಸ್ಟ್ಗಳಿರುತ್ತೆ. ಸೊ ಸಾಮಾನ್ಯವಾಗಿ ಏನಾಗ್ಬೋದು ಕಾಂಪ್ಲಿಕೇಶನ್ಸು, ಇದನ್ನು ನಾವು ಪರಿಹಾರ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಅದು ರಪ್ಚರ್ ಆಗ್ಬೋದು. ರಪ್ಚರ್ ಆದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆಗಿ ತಕ್ಷಣ ಎಮರ್ಜೆನ್ಸಿ ಆಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋ ಪ್ರಸಂಗ ಬರುತ್ತೆ. ಅದೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಕರ್ಕೊಂಡು ಹೋದ ತಕ್ಷಣ ಎಮರ್ಜೆನ್ಸಿ ದುರ್ಬೀನ್ ಹಾಕಿ ಲ್ಯಾಪ್ರೋಸ್ಕೋಪಿನೋ ಅಥವಾ ಹೊಟ್ಟೆ ಕೊಯ್ದುಬಿಟ್ಟು ಲ್ಯಾಪ್ರಾಟೊಮಿನೋ ಮಾಡಿ ಅದಕ್ಕೆ ಸೂಕ್ತವಾದ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸರಿಯಾದ ಪರಿಹಾರನ ಡಾಕ್ಟರ್ಸ್ ಮಾಡ್ತಾರೆ. ಇನ್ನೊಂದು ಕಾಂಪ್ಲಿಕೇಶನ್ ಯಾವುದು ಆಗ್ಬೋದು ಅಂದರೆ ಟಾರ್ಷನ್ ಅಂದರೆ ಆ ಸಿಸ್ಟ್ ಚೀಲ. ನೆನ್ನೆ ಹೇಳ್ದಂಗೆ ಸಿಸ್ಟ್ ಅಂದರೆ ಅದರಲ್ಲಿ ನೀರು ತುಂಬ್ಕೊಂಡಿರ್ಬೋದು, ಕಸರು ತುಂಬ್ಕೊಂಡಿರ್ಬೋದು, ಏನಾದರೂ ಇರ್ಬೋದು. ಸೊ ಆ ಸಿಸ್ಟ್ ಅನ್ನೋದು ಟಾರ್ಷನ್ ಅಂದರೆ ಹಿಂಗೆ ತಿರುಗಿಬಿಟ್ಟಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ. ಇದನ್ನು ತಕ್ಷಣ ಸರಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಅಥವಾ ನೆಗ್ಲೆಕ್ಟ್ ಮಾಡಿದರೆ ಸಾಧ್ಯತೆ ಏನಿರುತ್ತೆ, ಟಾರ್ಷನ್ ಆದಾಗ ಏನಾಗುತ್ತೆ, ಓವರಿಗೆ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ನಿಂತೇ ಹೋಗ್ಬೋದು. ಆ ಥರ ಸಂದರ್ಭದಲ್ಲಿ ಅದು ಗ್ಯಾಂಗ್ರೀನಸ್ ಫಾರ್ಮ್ ಆಗ್ಬೋದು, ಅಂದರೆ ಓವರಿಗೆ ಕೊಳ್ತು ಹೋಗೋ ಸಂಭಾವ್ಯ ಇರುತ್ತೆ. ಸೊ ಇದೇ ಕಾಂಪ್ಲಿಕೇಶನ್ಸು ಟ್ರೀಟ್ ಮಾಡದೇ ಇದ್ದಾಗ ಕಂಡುಬರುವಂತಹ ಪ್ರಾಬ್ಲಮ್ಸು. ಹಾಗಾದರೆ ಓವರಿನ್ ಸಿಸ್ಟ್ ಆದಾಗ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಓವರಿನೇ ರಿಮೂವ್ ಮಾಡುವಂತಹ ಸಂದರ್ಭ ಏನಾದರೂ ಬರುತ್ತಾ? ತುಂಬ ಕಮ್ಮಿ. ಇದು ಓವರಿನೇ ಪೂರ್ತಿಯಾಗಿ ಸಿಸ್ಟ್ ಫಾರ್ಮ್ ಆದಾಗ, ಸಿಕ್ಕಾಪಟ್ಟೆ ಓವರಿ ಡ್ಯಾಮೇಜ್ ಆದಾಗ, ಅಥವಾ ಇದು ಟಾರ್ಷನ್ ಆಗಿ ಓವರಿನೇ ಕೊಳೆತು ಹೋದಾಗ, ಆ ಥರ ಸಂದರ್ಭದಲ್ಲಿ ಓವರಿ ತೆಗೆಯೋ ಪ್ರಸಂಗ ಬರ್ಬೋದು. ಬಟ್ ಯೂಶ್ವಲಿ ಈಗ ಹೆಣ್ಮಕ್ಳು ರೀಪ್ರೊಡಕ್ಟಿವ್ ಏಜಲ್ಲಿದ್ದಾಗ, ಅಥವಾ ಇನ್ನೂ ಗರ್ಭಧಾರಣೆ ಆಗಬೇಕು, ಬಂಜೆತನ ಇದೆ, ಮಕ್ಕಳು ಆಗಿಲ್ಲ, ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದಾರೆ, ಆ ಥರ ಸಂದರ್ಭದಲ್ಲಿ ಬಂದಾಗ ಆದಷ್ಟು ನಾವೇನು ಮಾಡ್ತೀವಿ, ಓವರಿನ ಸೇವ್ ಮಾಡೋಕ್ಕೆ ನೋಡ್ತೀವಿ. ಅಂದರೆ ಈ ಸಿಸ್ಟನ್ನ ಮಾತ್ರ ತೆಗೆದ್ಬಿಟ್ಟು ಮಿಕ್ಕಿದ್ದಿರೋ ಓವರಿನ ರಿಪೇರಿ ಮಾಡಿ ಅಲ್ಲೇ ಬಿಡೋ ಅಂಥ ಸಂಭವ ಇದೆಯಾ, ಸಾಧ್ಯತೆ ಇದೆಯಾ ಅಂತ ನೋಡ್ತೀವಿ. ಬಟ್ ಎಸ್, ನೀವು ಹೇಳ್ದಂಗೆ ಓವರಿ ತುಂಬಾ ಕೆಟ್ಟೋಗಿದೆ, ಕೊಳ್ತು ಹೋಗಿದೆ, ತುಂಬಾ ಡ್ಯಾಮೇಜ್ ಆಗಿದೆ ಅಂತಂದರೆ ಆ ಥರದ ಓವರಿನ ನಾವು ಇಟ್ಟು ನಮಗೆ ಲಾಭ ಇಲ್ಲ ಹೊರತು, ಬಟ್ ಇನ್ನೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಇನ್ಫೆಕ್ಷನ್ ಆದಮೇಲೆ ಆ ಇನ್ಫೆಕ್ಷನ್ ಬೇರೆ ಅಂಗಾಂಗಕ್ಕೆ ಸ್ಪ್ರೆಡ್ ಆಗ್ಬೋದು. ಸೊ ಹಾಗಾಗಿ ಅದು ನಮಗೆ ಇನ್ನೂ ತೊಂದರೆನೇ ಆಗುತ್ತೆ ಹೊರತು ಅದು ಇಟ್ಕೊಂಡು ಲಾಭ ಇಲ್ಲ. ಸೊ ಆ ಥರ ಸಂದರ್ಭದಲ್ಲಿ ಮಾತ್ರ, ಅದು ತುಂಬ ರೇರ್ ಅಂತ ಹೇಳ್ಬೋದು ನಾವು, ಓವರಿನ ತೆಗೆಯೋ ಪ್ರಸಂಗ ಬರೋದು. ಮದುವೆಗೂ ಮುಂಚೆ ಹೆಣ್ಮಕ್ಳಲ್ಲಿ ಓವರಿನ್ ಸಿಸ್ಟ್ ಆಗುತ್ತೆ, ಅಥವಾ ಮದುವೆ ಆದಮೇಲೆ ಅಥವಾ ಮುಟ್ಟು ನಿಂತ ಮೇಲೆ ಆಗುವಂಥ ಓವರಿನ್ ಸಿಸ್ಟಮ್ ಏನು ಡಿಫ್ರೆನ್ಸ್ ಇರುತ್ತೆ, ವಿಚ್ ಇಸ್ ಟೂ ಡೇಂಜರಸ್? ಯೂಶ್ವಲಿ ರೀಪ್ರೊಡಕ್ಟಿವ್ ಏಜಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಈ ಸಿಸ್ಟ್ಗಳು. ಮದುವೆಗೆ ಮುಂಚೆ ಕಾಣುವಂತಹ ಸಿಸ್ಟ್ಗಳು ಈಗ ಹೆಚ್ಚು ಕಡೆ ನಾವು ನೋಡ್ತೇವೆ. ಮದುವೆ ನಿಧಾನಕ್ಕೆ ಮಾಡ್ಕೋತಾರೆ. ಮುಂಚೆ ಎಲ್ಲ 25-26 ಒಳಗೆ ಮಾಡ್ಕೊಬಿಡ್ತಾಯಿದ್ರು ಮದುವೆನ. ಬಟ್ ಇವಾಗ ಸುಮಾರಾಗಿ 30-35 ತನಕನೂ ಹೋಗ್ತಾಯಿದೆ ಮದುವೆ ಮಾಡ್ಕೊಳ್ಳೋಂತಹ ಏಜ್, ಬಿಕಾಸ್ ಆಫ್ ದ ಪ್ರೊಫೆಷನ್ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು. ಸೊ ಸಾಮಾನ್ಯವಾಗಿ
ಯಂಗ್ ಏಜ್ ಬಿಫೋರ್ 20 ಅಂತ ಅಂದ್ಕೊಳ್ಳೋಣ. ಬಿಫೋರ್ 20 ಆ ಏಜಲ್ಲಿ ಆಗೋ ಸಿಸ್ಟ್ಗಳು ಅಪರೂಪ, ಬಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಈ ಏಜಲ್ಲಿ ಕೂಡ ಎಂಥ ಸಿಸ್ಟ್ಗಳು ಬೇಕಾದರೂ ಆಗ್ಬೋದು. ನೆನ್ನೆ ಹೇಳ್ದಂಗೆ ಅದಕ್ಕೆ ಕಾರಣಗಳೇ ಇರೋದಿಲ್ಲ. ಆದರೆ ಸಿಂಪಲ್ ಸಿಸ್ಟ್ ಅಥವಾ ಫಂಕ್ಷನಲ್ ಸಿಸ್ಟ್ ಯೂಶ್ವಲಿ ಆಗೋ ಅಂಥದ್ದು, ಅಥವಾ ಎಂಡೋಮೆಟ್ರಾಟಿಕ್ ಸಿಸ್ಟು ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ಬೋದು. ಮತ್ತು ಎಂಡೋಮೆಟ್ರಾಟಿಕ್ ಸಿಸ್ಟೂ ಜೆನೆಟಿಕ್ಕಲಿ ಅದು ತುಂಬ ಕಮ್ಮಿ ಪರ್ಸೆಂಟೇಜಲ್ಲಿ ಹೇಳ್ಬೋದು ಜೆನೆಟಿಕ್ ಪ್ರಾಬ್ಲಮಿಂದ, ಅಂದರೆ ವಂಶವಾಹಿ ತಂತುವಿಂದ ಬರ್ಬೋದು ಎಂಡೋಮೆಟ್ರಿಯೋಸಿಸು ಅಥವಾ ಎಂಡೋಮೆಟ್ರಾಟಿಕ್ ಸಿಸ್ಟ್ ಅನ್ನೋದು. ಸೊ ಚಿಕ್ಕ ವಯಸ್ಸಲ್ಲಿ ಬರೋ ಸಿಸ್ಟ್ಗಳು ತುಂಬ ಅಪರೂಪ. ಬಂದರೆ ಅದಕ್ಕೆ ಪರಿಹಾರ ಇರುತ್ತೆ. ಆ ಟೈಮಲ್ಲಿ ಓವಿರಿ ತೆಗಿಬೇಕು ಅಂತ ಇಲ್ಲ, ಬರೀ ಸಿಸ್ಟ್ ಮಾತ್ರ ತೆಗೆದ್ರೆ ಸಾಕು. ಇದು ದುರ್ಬಿನ್ ಮೂಲಕನೇ ಸಂಭವ ಆಗುವುದು. ಆಮೇಲೆ ನೆನ್ನೆ ಹೇಳ್ದಂಗೆ 5 ಮಿಲಿಮೀಟರ್ 10 ಮಿಲಿಮೀಟರ್ ಆ ಥರ ಸಿಸ್ಟ್ ಇದ್ದಾಗ ಮಾತ್ರ ಸರ್ಜಿಕಲ್ ಆಪ್ರೇಷನ್ನು ಅಥವಾ ಅದಕ್ಕೆ ಪರಿಹಾರ ಸರ್ಜರಿ ಆಗಿರುತ್ತೆ. ಬಟ್ ಚಿಕ್ಕ ಚಿಕ್ಕ ಸಿಸ್ಟು ಫಸ್ಟು ಔಷಧಿಯಲ್ಲಿ ನಾವು ಮಾಡ್ಕೋಬೋದು. ಅಥವಾ ಇನ್ನೊಂದಿದೆ, ಮದುವೆ ಆದಮೇಲೆ ಏನಾದರೂ ಈ ಥರ ಸಿಸ್ಟ್ಗಳು ಬಂದರೆ ಆಪ್ರೇಷನ್ನು ಬೇಕಾಗಿಲ್ಲ. ಅಲ್ಟ್ರಾಸೌಂಡ್ ಮೂಲಕ ಕೆಳಗಡೆ ಒಂದು ಸೂಜಿ ಹಾಕಿ ಆ ನೀರನ್ನ ತೆಗೆದುಬಿಡ್ತೀವಿ. ತೆಗೆದ ಮೇಲೆ ಯೂಶ್ವಲಿ ಕೊಡೋವಂತಹ ಮೆಡಿಸಿನ್ನು ಒಂದು ಬರ್ತ್ ಕಂಟ್ರೋಲ್ ಪಿಲ್ ಆಗಿರ್ಬೋದು, ಅಥವಾ ಇನ್ನೊಂದು GnRH ಅನಲಾಗ್ ಇಂಜೆಕ್ಷನ್ ಅಂತ ಬರುತ್ತೆ, ಆ ಇಂಜೆಕ್ಷನ್ ಕೊಡ್ತೇವೆ. ಯೂಶ್ವಲಿ ಆ ಇಂಜೆಕ್ಷನ್ ಆಗಲಿ ಅಥವಾ ಬರ್ತ್ ಕಂಟ್ರೋಲ್ ಪಿಲ್ ಆಗಲಿ 21-25 ದಿವಸ ಕೆಲಸ ಮಾಡುತ್ತೆ. ಸೊ ಅಲ್ಲಿ ಈ ಸಿಸ್ಟ್ ನೀರು ತೆಗೆದ ಮೇಲೆ ಅದು ಚೀಲ ಒಣಗೋ ಸಾಧ್ಯತೆ ಇರುತ್ತೆ. ಸೊ ಅದು ಒಂದು ಸುಲಭವಾದ ಉಪಾಯ ಇದೆ. ಬಟ್ ಹೇಳ್ದಂಗೆ 10 ಮಿಲಿಮೀಟರು ಅಥವಾ ತುಂಬ ದೊಡ್ಡ ಸಿಸ್ಟನ್ನ ನಾವು ನೀರು ಹಾಕಿ ತೆಗೆದ್ರೂ ಅದು ಮತ್ತೆ ಫಿಲ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಸ್ಟಬರ್ನ್ ಸಿಸ್ಟ್ ಅಂತ ನೋಡಿರ್ತೀವಿ ನಾವು. ಎಷ್ಟೋ ಸಲ ಬರ್ತ್ ಕಂಟ್ರೋಲ್ ಪಿಲ್ ಕೊಟ್ಟರೂ ಆ ಸಿಸ್ಟ್ ಹಾಗೆ ಉಳ್ಕೊಂಡಿರುತ್ತೆ, 2 ತಿಂಗಳು 3 ತಿಂಗಳು ಆದ್ರೂ ಉಳ್ಕೊಂಡಿರುತ್ತೆ. ಸೊ ಸಾಮಾನ್ಯವಾಗಿ ರೀಪ್ರೊಡಕ್ಟಿವ್ ಏಜಲ್ಲಿ ಹೆಣ್ಮಕ್ಳಿಗೆ ಈ ಥರ ಏನಾದ್ರು ಸಿಸ್ಟ್ ಬಂದರೆ ಅದನ್ನು ನಾವು ಸರ್ಜರಿ ಮೂಲಕನೇ ತೆಗಿತೀವಿ. ಇನ್ನು ಮತ್ತೆ 40+ ಅಥವಾ ಮುಟ್ಟು ನಿಂತ ಮೇಲೆ ಮೆನೋಪಾಸ್ ಆದಮೇಲೆ ಬರೋ ಅಂತಹ ಸಿಸ್ಟ್ಗಳು ತುಂಬ ಅಪರೂಪ. ಅದು ಬಂದರೆ ಅದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಅಪಾಯಕಾರಿ ಆಗಿರ್ಬೋದು ಅಂತ ನಾವು ಎಚ್ಚೆತ್ಕೊಂಡು ಅದಕ್ಕೆ ಸೂಕ್ತವಾದ ಟೆಸ್ಟ್ಗಳು ಅದು ಮಾಡಿಕೊಂಡು ಅದಕ್ಕೆ ಪರಿಹಾರನ ನಾವು ಮಾಡ್ಕೋಬೇಕಾಗುತ್ತೆ. ಈ ಮದುವೆಗಿಂತ ಮುಂಚೆ ಏನಾದ್ರು ಈ ಥರ ಸಿಸ್ಟ್ ಪ್ರಾಬ್ಲಮ್ ಆದರೆ ಮದುವೆ ಆದಮೇಲೆ ಮಕ್ಕಳಾಗದೇ ಇರೋದಕ್ಕೆ ಏನಾದ್ರು ಸಮಸ್ಯೆಗಳಾಗುತ್ತಾ ಡಾಕ್ಟರ್? ಸಾಮಾನ್ಯವಾಗಿ ಸಿಸ್ಟ್ಗಳು ಚಿಕ್ಕ ಸಿಸ್ಟ್ಗಳು ಹಾರ್ಮೋನ್ಸಿಂದ ಇಂಬ್ಯಾಲೆನ್ಸಿಂದ ಆಗಿದ್ದರೆ ಅದೇನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಬರುತ್ತೆ, ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಹೋದಾಗ ಅಥವಾ ಒಡೆದಾಗ ಏನಾಗುತ್ತೆ, ಹೊಟ್ಟೆ ನೋವು ಬರ್ಬೋದು. ಅದು ತಾತ್ಕಾಲಿಕವಾಗಿರುತ್ತೆ. ಹೊಟ್ಟೆ ನೋವು ತುಂಬ ಕಂಟಿನ್ಯೂಸ್ ಆಗಿರಲ್ಲ. ಸೊ ಏನಾದ್ರು ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಹೋಗಿಬಿಡುತ್ತೆ. ಬಟ್ ಸಿಸ್ಟ್ಗಳು ಪದೇ ಬಂದರೆ ಅದು ಯಾತಕ್ಕೆ ಬರುತ್ತೆ ಅಂತ ಕಂಡುಹಿಡ್ಕೋಬೇಕಾಗತ್ತೆ. ಬಟ್ ಯಾವಾಗೋ 1 ಸಲ 2 ಸಲ ಬಂತು ಸಿಸ್ಟು ಹೋಯಿತು ಅಂತಂದರೆ ಅದೇನು ಬಂಜೆತನಕ್ಕೆ ಕಾರಣ ಆಗಲ್ಲ. ಬಟ್ ಎಸ್, ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೆ ನಾವು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ದಂಗೆ ಮದುವೆ ಆದಮೇಲೆ ಬೇಗನೆ ಮಗು ಮಾಡ್ಕೋ ಅಂತ ಸಂಭವ ಚೆನ್ನಾಗಿರುತ್ತೆ. ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತಂದರೆ ನಾವು ಹೆದರ್ಕೊಂಡು ಬಂಜೆತನ ಆಗುತ್ತೆ ಅಂತ ಹೆದರ್ಕೋಬಾರ್ದು. ಒಬ್ಬೊಬ್ಬರಿಗೆ ಎಷ್ಟೋ ಕೆಟ್ಟದಾಗಿರೋ PCO ಇರುತ್ತೆ, ಬಟ್ ನಾರ್ಮಲಾಗಿ ಪ್ರೆಗ್ನೆಂಟ್ ಆಗಿರೋದು ನಾವು ನೋಡಿರ್ತೀವಿ. ಸೊ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಸಿಸ್ಟ್ ಇದೆ ಅಂತ ಭಯ ಪಟ್ಕೊಳ್ಳಾರ್ದೆ ಕಾನ್ಫಿಡೆನ್ಸ್ ಇಟ್ಕೊಂಡು ಮಗು ಮಾಡ್ಕೊಳ್ಳೋ ಸಾಧ್ಯತೆ ನಾವು ಮುಂದುವರಿಸ್ಕೊಂಡಾಗ ಖಂಡಿತವಾಗ್ಲೂ ಮಗು ಆಗೋ ಸಾಧ್ಯತೆ ಇರುತ್ತೆ. ಬಂಜೆತನ ಆಗೇ ಆಗುತ್ತೆ ಸಿಸ್ಟ್ ಇದ್ದರೆ ಅನ್ನೋದು ತಪ್ಪ ಅಭಿಪ್ರಾಯ. ಇವಾಗ ನೀವು ಹೇಳಿದ್ರು ಪದೇ ಬರೋ ಚಾನ್ಸಸ್ ಇರುತ್ತೆ ಅಂದರೆ, ಈಗ ಸಿಸ್ಟ್ ಬಂದು ಒಂದ್ಸಲ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಕಂಪ್ಲೀಟಾಗಿ ಕ್ಯೂರ್ ಆದರೂ ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾದರೆ ಸಿಸ್ಟ್? ಹೌದು. ಈಗ ಸಿಸ್ಟ್ ಎಲ್ಲಾಗ್ತಾ ಇದೆ, ಓವರಿನಲ್ಲಿ ಆಗ್ತಾ ಇದೆ. ಓವರಿ ಆ್ಯಸ್ ಲಾಂಗ್ ಆ್ಯಸ್ ಅಂದರೆ ಓವರಿನಲ್ಲಿ ಅಂಡಾಶಯ ಉತ್ಪನ್ನ ಆಗ್ತಾಯಿದ್ದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅದರ ಮೇಲೆ ಪರಿಣಾಮ ಬೀರ್ತಾ ಇರೋ ತನಕ, ಅಂದರೆ ರೀಪ್ರೊಡಕ್ಟಿವ್ ಏಜ್ ಮೈನರ್ತ್ ಮೇಲೆ ಮಗು ಆಗೋ ತನಕ ಎಲ್ಲಿವರೆಗೂ ಸಂಭವ ಇರುತ್ತೋ ಅಲ್ಲಿವರೆಗೂ ಸಿಸ್ಟು ಬರುತ್ತೆ ಹೋಗುತ್ತೆ. ಸೊ ಅದಕ್ಕೆ ಯಾವ ಸೈಜು ಯಾವ ಥರ ಸಿಸ್ಟು ಅಂದ್ಕೊಂಡು ಅದಕ್ಕನುಗುಣವಾಗಿ ಸೂಕ್ತ ಪರಿಣಾಮ ಕೊಡಲಾಗುತ್ತೆ. ಪದೇ ಸಿಸ್ಟ್ ಸಮಸ್ಯೆ ಆಗಬಾರ್ದು, ಪದೇ ಕಾಣಿಸ್ಕೊಳ್ಬಾರ್ದು ಅಂದರೆ ಏನೆಲ್ಲ ಎಚ್ಚರಿಕೆ ವಹಿಸ್ಬೋದು, ಸಾಧ್ಯನಾ ಅದನ್ನು ಅವಾಯ್ಡ್ ಮಾಡೋದಕ್ಕೆ? ಸಾಮಾನ್ಯವಾಗಿ ಇದು ಫುಲ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವೇ. ಆದ್ರೂ ಯೂಶ್ವಲಿ ಈಗ ಹಾರ್ಮೋನ್ಸ್ ತೊಗೊಂಡು ಅದನ್ನು ದೂರ ಸಿಸ್ಟ್ ಆಗೋದನ್ನು ದೂರ ಇಡ್ಬೋದು. ಬಟ್ ಹಾರ್ಮೋನ್ಸ್ ಆಲ್ಸೋ ಅದಕ್ಕೆ ತಕ್ಕಾದಂಥ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಆದಷ್ಟು ನಾವು ಹಾರ್ಮೋನ್ಸ್ನ
ಅವಾಯ್ಡ್ ಮಾಡ್ಕೋಬೇಕು. ಇನ್ನು ನಿತ್ಯ ಜೀವನದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆಹಾರ ಕೆಲವೊಂದು ಇರುತ್ತೆ. ಹೆಚ್ಚಾಗಿ ನೀರು ಕುಡಿಯೋದು ಅಥವಾ ಈ ಬೆರೀಸ್ ತಿನ್ನೋದು, ಆಮೇಲೆ ಇದು ಅವಕಾಡೋ ಈ ಥರ ಹಣ್ಣುಗಳು ತಿನ್ನೋದು, ನೀರು ಹೆಚ್ಚಾಗಿ ಕುಡಿಯೋದು, ಸರಿಯಾದ ಒಂದು ಲೈಫ್ ಸ್ಟೈಲ್ ಇಟ್ಕೊಳ್ಳೋದು. ಮೋಸ್ಟ್ ಇಂಪಾರ್ಟೆಂಟು ಮೈ ತೂಕ, ಕೊಬ್ಬು ಬೆಳೆಸ್ಕೋಬಾರ್ದು. ಒಬೆಸಿಟಿಯಿಂದ ಸಾಕಷ್ಟು ಕಾರಣಗಳೇ ಬರುತ್ತವೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಅದಕ್ಕೆ ಮತ್ತು ಎಕ್ಸಸೈಸು, ಋತುಚಕ್ರ ಸರಿಯಾಗಿ ಆಗ್ತಾಯಿದ್ರೆ, ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ, ದಿಟ್ ಈಸ್ ದ ಗೋಲ್ಡನ್ ಮಂತ್ರ ಟು ಸೇ ದ್ಯಾಟ್ ಯಾವುದೇ ರೀತಿ ಹೆಣ್ಮಕ್ಳಿಗೆ ಒಂದು ಆರೋಗ್ಯಕರ ಜೀವನ ಇಟ್ಕೋಬೋದು, ಮುಟ್ಟಿನ ತೊಂದರೆ ಇರ್ದಂಗೆ ನೋಡ್ಕೋಬೋದು, ಈ ಸಿಸ್ಟ್ಗಳು ಫಾರ್ಮ್ ಆಗದೆ ಇರೋಂಗೆ ನೋಡ್ಕೋಬೋದು. ಡಾಕ್ಟರ್, ನೀವೀಗ ಒಬೇಸಿಟಿ ಮೆನ್ಷನ್ ಮಾಡಿದ್ರಿ, ಅಂದರೆ ದೇಹದ ತೂಕ ಕೂಡ ಹೆಚ್ಚಾಗಿದ್ದು ಸಿಸ್ಟ್ ಕೂಡ ಆದರೆ ತುಂಬ ಡೇಂಜರಸ್ ಆಗಿರುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಹೆಲ್ತ್ ಕಾಂಪ್ಲಿಕೇಶನ್ಸ್. ಯೂಶ್ವಲಿ ಒಬೇಸಿಟಿ ಅಂತ ಸಿಸ್ಟ್ಗೆ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಬೇಸಿಟಿಯಿಂದ ಸಿಸ್ಟ್ಗಳು ಫಾರ್ಮ್ ಆಗೋದು ಯಾಕೆ ಅಂತಂದರೆ, ಒಬೇಸಿಟಿ ಬಂದಾಗ ಫಸ್ಟ್ ಪರಿಣಾಮ ಬೀರೋದು ಹಾರ್ಮೋನ್ಸ್ ಮೇಲೆ. ಸೊ ಹಾರ್ಮೋನ್ಸ್ ಏರ್ಪೇರ್ ಆದಾಗೆ ಅದರಿಂದ ಸಿಸ್ಟ್ ಫಾರ್ಮೇಷನ್ ಆಗೋ ಸಂಭವ ಇರುತ್ತೆ. ಸಾಧ್ಯತೆ ಅನ್ನೋದಕ್ಕೆ ಹೇಳಲ್ಲ ನಾನು, ಸಂಭವ ಇರುತ್ತೆ. ಸೊ ಆದರೂ ಆಗ್ಬೋದು, ಇಲ್ಲದೇನೂ ಇರ್ಬೋದು. ಹಾಗಾಗಿ ಒಬೇಸಿಟಿಯಿಂದ ಸ್ವಲ್ಪ ದೂರ ಇರೋದು ಯಾವತ್ತೂ ಒಳ್ಳೆಯದು. ಈ ಸಿಸ್ಟ್ಗಳನ್ನ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ, ಸರಿಯಾಗಿ ಚಿಕಿತ್ಸೆ ತೊಗೊಳ್ಳಿಲ್ಲ ಅಂದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಡಾಕ್ಟರ್? ಯೂಶ್ವಲಿ ಕ್ಯಾನ್ಸರ್ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಬದಲು ಫಸ್ಟ್ ಈ ಸಿಸ್ಟ್ಗಳಾದಾಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ರ ಬಂದಾಗ ಹೆಣ್ಮಕ್ಳು ಒಂದು ಅವ್ರಿಗೆ ಹೊಟ್ಟೆ ನೋವು ಅಂತ ಬರ್ತಾರೆ ಅಥವಾ ಮುಟ್ಟಿನ ತೊಂದರೆ ಅಂತ ಬರ್ತಾರೆ. ಅದು ಬಂದಾಗ ನಾವು ಫಸ್ಟ್ ಏನು ಮಾಡ್ತೀವಿ, ತಪಾಸಣೆ ಮಾಡಿದಾಗ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸ್ಕ್ಯಾನ್ ಮಾಡಿದ ಮೇಲೆ ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಟ್ಯೂಮರ್ ಮಾರ್ಕರ್ಸ್ ಅಂತ ಇದೆ, ಬ್ಲಡ್ ಟೆಸ್ಟ್ ಇದೆ. ಸ್ಪೆಷಲಿ ಓವೇರಿಯನ್ ಕ್ಯಾನ್ಸರ್ಗೆ ಅಂತಲೇ CA-125 ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಆ ಬ್ಲಡ್ ಟೆಸ್ಟ್ ಮಾಡಿದ ನಂತರ ಅದರಲ್ಲೇನಾದರೂ ನಮಗೆ ವ್ಯತ್ಯಾಸ ಕಾಣಿಸ್ತು ಅಂತಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು MRI ಮಾಡ್ಬೋದು ಅಥವಾ CT ಸ್ಕ್ಯಾನ್ ಮಾಡ್ತೇವೆ. CT ಸ್ಕ್ಯಾನ್ ಮಾಡಿದಾಗ ಅದು ಗೊತ್ತಾಗುತ್ತೆ ಅದು ಓವೇರಿಯನ್ ಕ್ಯಾನ್ಸರ್ ಹೌದಾ ಅಲ್ಲ ಅಂತ. ಬೇರೆ ಸಿಸ್ಟ್ಗಳು ಟ್ರೀಟ್ ಮಾಡದೇ ಇದ್ದರೆ ಕ್ಯಾನ್ಸರಸ್ ಆಗೋ ಸಾಧ್ಯತೆ ಇದಾ ಅನ್ನೋದಕ್ಕೆ ಅದನ್ನು ತುಂಬ ರೇರ್ ಇರುತ್ತೆ. ಬಟ್ ಯಾಕಂದರೆ ಅಷ್ಟು ತನಕ ಹೋಗೋದಿಲ್ಲ. ಆಮೇಲೆ ಓವೇರಿಯನ್ ಕ್ಯಾನ್ಸರ್ ಒಂದೊಂದು ಸಲ ಗೊತ್ತೇ ಆಗೋದಿಲ್ಲ. ಅದು ತುಂಬಾ ಒಂದೊಂದು ಸರಿ ಯಾವುದು ಲಕ್ಷಣಗಳು ತೋರಿಸ್ತೇನೆ ಎಲ್ಲೋ ಅಲ್ಲಲ್ಲಿ ಸ್ಪ್ರೆಡ್ ಆದಮೇಲೆ ಪೇಷಂಟ್ ಬರ್ತಾರೆ, ನನಗೆ ಹೊಟ್ಟೆ ನೋವು ಬರ್ತಾಯಿದೆ, ನನಗೆ ಊಟ ಸೇರ್ತಾ ಇಲ್ಲ, ಸ್ವಲ್ಪನೇ ಊಟ ಮಾಡಿದರೆ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇದೆ, ಯೂರಿನ್ ಪ್ರಾಬ್ಲಮ್ ಆಗ್ತಾಯಿದೆ, ಪದೇ ಪದೇ ಹೋಗ್ತಾ ಇದ್ದೀನಿ, ಅಥವಾ ಮೋಷನ್ನೇ ಆಗ್ತಾ ಇಲ್ಲ, ನಾನು ಏನು ಊಟ ಮಾಡಿದರೂ ನನಗೆ ಊಟನೇ ಸೇರ್ತಾ ಇಲ್ಲ, ತೂಕ ಕಡಿಮೆ ಆಗ್ತಾ ಇದೆ, ಈ ಥರ ಎಲ್ಲ ಬಂದಾಗ ಆವಾಗ ನಾವು ಯೋಚನೆ ಮಾಡಬೇಕಾಗತ್ತೆ ಅದು ಓವೇರಿಯನ್ ಕ್ಯಾನ್ಸರ್ ಇರ್ಬೋದೋ ಏನೋ ಅಂತ. ಬಟ್ ಸಾಮಾನ್ಯವಾಗಿ ಎಲ್ಲ ಸಿಸ್ಟು ಓವೇರಿಯನ್ ಕ್ಯಾನ್ಸರ್ ಆಗುತ್ತೆ ಅನ್ನೋದು ಸಾಧ್ಯತೆ ಕಮ್ಮಿ. ಡಾಕ್ಟರ್ ಬಸವರಾಜ್ ಅಂತ ಬೀದರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ನಮಸ್ಕಾರ ಬಸವರಾಜ್, ಹೇಳಿ. ಈಗ ಏನಾಗಿದೆ ಮೇಡಮ್ ಅಂದರೆ, ಈಗ ನಮಗನ್ಕರ ಈಗ 17 ವರ್ಷದ ಮಗ ಆಗಿದೆ. ಹಾಂ. ಆಮೇಲೆ ಅಂಕರ ಮಕ್ಕಳ ಅಂಕರ ಇಲ್ಲೇ ಇಲ್ಲ ನಮಗೆ. ಹಾಂ. ಅದಕ್ಕಾಗಿ ಫೋನ್ ಹಚ್ಚಿದೆ ನಮಗೆ. ನಿಮ್ಮಿಬ್ರಿಗೂ ವಯಸ್ಸು ಎಷ್ಟುಪ್ಪ? ವಯಸ್ಸು ನಮಗೆ 34, ಇದು 46. ಹೆಣ್ಮಕ್ಳಿಗೆ 36 ಮೇಡಮ್ ಅವ್ರ. 36, 46ನಾ? ಹಾಂ. ಹಾಂ. ಈಗ ಮಕ್ಕಳು ಬೇಕು ಅಂತ ನೀವು ಪ್ರಯತ್ನ ಮಾಡಲಿಕ್ಕೆ ಯಾವಾಗಿಂದ ಶುರು ಮಾಡಿರಿ? ಸರ್, ಒಂದು ಮಗ ಆದ್ಮೇಲೆ ಹಾಂ, ಒಂದು 4-5 ವರ್ಷ ಆದ್ಮೇಲೆ ಹಂಗೆ ಚಾಲು ಇದೇ ಇದೆ. ಹಾಂ. ಅದಕ್ಕಾಗಿ ಎಲ್ಲಿ ತೋರಿಸಿದ್ರು ನಮ್ಗೆ ಆಗ್ತಾ ಇಲ್ಲ. ತೋರಿಸಿದ ಕಡೆ ಎಲ್ಲ ಏನು ಹೇಳಾರ ನಿಮಗೆ? ನಿಮ್ಮದು ಟೆಸ್ಟ್ಗಳೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿ ಅದು ರಿಪೋರ್ಟ್ ಸರಿಯದೋ ಏನು ತಪ್ಪದೆ ಎಲ್ಲಿ ತೊಂದರೆ ಇದೆ ಅಂತ ಹೇಳಿರ್ಬೇಕಲ್ಲ? ಏನ್ರಿ ಮೇಡಮ್, ತೊಂದರೆ ಗೀಂದ್ರಿ ಅನ್ಕರ ಏನು ಹೇಳಿಲ್ಲ ಅವರು. ಹಾಂ. ಏನು ತೊಂದರೆ ಅನ್ಕರ ಏನಿಲ್ಲ. ಈಗ ಅನ್ಕರ ಬಾಗಲಕೋಟೆಯಲ್ಲಿ, ಇಳಕಲ್ಲಲ್ಲಿ, ಬಿಜಾಪುರದಲ್ಲಿ ಎಲ್ಲ ಕಡೆ ತೋರಿಸಿದ್ದಾಗಿದೆ. ಹಾಂ. ಎಲ್ಲ ಆಗಿದೆ. ಆದರೂ ಏನು ತೊಂದರೆ ಇಲ್ಲ, ಏನು ಇಲ್ಲ ಅಂತ ಹೇಳಿದ್ರು ಅವು ಆಗ್ತಾ ಇಲ್ಲ ನಮಗೆ. ಸಾಮಾನ್ಯವಾಗಿ ಈ ಥರ ಎಲ್ಲನೂ ನಾರ್ಮಲ್ ಇದ್ದು ತೊಂದರೆ ಎಲ್ಲ ಸರಿ ಇದೆ, ಏನೂ ತೊಂದರೆ ಇಲ್ಲ ಅನ್ನೋದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಸೊ ಆ ಥರದಕ್ಕೆ ಟ್ರೀಟ್ಮೆಂಟ್ ಇದೆ ಅಪ್ಪ. ಏನು ಟ್ರೀಟ್ಮೆಂಟ್ ಕೊಡ್ಬೋದು? ಈಗ ನಿಮ್ಮ ವಯಸ್ಸು ಪ್ರಕಾರ ನೋಡೋಕೆ ಹೊರಟಾಗ
ಒಂದು ಪ್ರಣಾಳ ಶಿಶು ಒಂದು ಒಳ್ಳೆ ಉಪಾಯ ಅಂತ ಹೇಳ್ಬೋದು. ಯಾಕಂದರೆ ಈಗ ಇಷ್ಟು ವರ್ಷದಿಂದ ನಾರ್ಮಲಾಗಿ ಟ್ರೈ ಮಾಡ್ತಿದ್ರೆ ಆಗ್ತಾ ಇಲ್ಲ ಅಂತಂದರೆ ಎಲ್ಲೋ ಏನೋ ಇರ್ತದೆ. ಒಂದು ಅಂಡಾಣು ಕ್ವಾಲಿಟಿ ಚಲೋ ಇರಲಿಕ್ಕಿಲ್ಲ, ಇಲ್ಲಾಂದರೆ ಅಂಡಾಣು ವೀರ್ಯನ ಸೇರಿದ್ದು ಭ್ರೂಣ ತಯಾರಾಗಿ ಗರ್ಭಾಶಯಕ್ಕೆ ಬರಲಿಕ್ಕಿಲ್ಲ ಅದು. ಸೊ ಇದಕ್ಕೆಲ್ಲ ಏನು ಮಾಡ್ತೀವಿ, ಪ್ರಣಾಳ ಶಿಶುನಲ್ಲಿ ಅಂಡಾಣು ತೆಗೆದು ವೀರ್ಯಾಣು ನಿಮ್ಮದು ತೊಗೊಂಡು ಅದಕ್ಕೆ ಸೇರಿಸಿ ಭ್ರೂಣ ತಯಾರು ಮಾಡಿ ಆ ಭ್ರೂಣನ ಗರ್ಭಾಶಯಕ್ಕೆ ಹಾಕಿದಾಗ ಅಲ್ಲಿ ಅಂಟ್ಕೊಂಡು ಬೆಳೆಯೋ ಸಾಧ್ಯತೆ ಚೆನ್ನಾಗಿರ್ತದೆ ನಿಮ್ಮ ಅಕ್ಕಿಗೆ. ಯಾಕಂದರೆ ಒಂದಾಗಲೇ ಮಗು ಆಗದೆ. ಸೊ ಹಾಗಾಗಿ ಅದರದ್ದೊಂದು ಪರಿಹಾರ ನೀವು ಯೋಚನೆ ಮಾಡಿಪ್ಪ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ವೀಣಾ ಅಂತ ಚಿಕ್ಕಮಂಗ್ಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ. ಹಲೋ. ವೀಣಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಕೇಳಿಸ್ತಾ ಇದೆ. ಹಾಂ ವೀಣಾ, ಹೇಳಿಮ್ಮ. ಮೇಡಮ್ ನಮಸ್ತೆ, ನಾನು ವೀಣಾ ಅಂತ. ನಮಸ್ಕಾರಮ್ಮ. ಮೇಡಮ್, ನಾನು ಪೀರಿಯಡ್ಸ್ ಮಂತ್ಲಿ ಕರೆಕ್ಟಾಗಿ ಆಗಲ್ಲ ಮೇಡಮ್. ನನಗೆ ಲಾಸ್ಟ್ ಟೈಮು ಇಲ್ಲಿ ನಾನು ಹಾಸ್ಪಿಟಲ್ ತೋರಿಸಿದಾಗ PCOS ಅಂತ ಹೇಳಿದರು. ಓಕೆ. ಆಮೇಲೆ ನನಗೆ ಅದು ಒಂದು ಕಡೆ ಟ್ರೀಟ್ಮೆಂಟ್ ತಗೊಂಡೆ ಮೇಡಮ್. ಅದು ಹಿಸ್ಟೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿದ್ರು. ಆಮೇಲೆ ಟ್ಯೂಬ್ ಎಲ್ಲ ಬ್ಲಾಕ್ ಇದೆ ಅಂತ ಹೇಳಿದ್ರು. ಆಮೇಲೆ ಹಿಸ್ಟೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಆದಮೇಲೆ ತಿಂಗಳ ಕರೆಕ್ಟಾಗಿ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಬಟ್ ಆಗಲಿಲ್ಲ ಮೇಡಮ್. ಆಮೇಲೆ 3-4 ಸರಿ ಅಬೋಷನ್ ಆಯಿತು. ಮತ್ತೆ ಇವಾಗ ಬೇರೆ ಡಾಕ್ಟರ್ ಎಲ್ಲ ಸಜೆಷನ್ ಮಾಡಿದ್ರೆ IVF ಅಂತ ರೆಫರ್ ಮಾಡಿದ್ದಾರೆ ಮೇಡಮ್. ಓಕೆ. ಬಟ್ ಇವಾಗ ಲಾಸ್ಟ್ ಟೈಮು ಸ್ಕ್ಯಾನಿಂಗ್ ಮಾಡಿದಾಗ ಗರ್ಭಕೋಶ ಚಿಕ್ಕದಿದೆ, ಜಾಗ ಇಲ್ಲ, IVF ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಹಿಸ್ಟೋಲ್ಯಾಪ್ರೋಸ್ಕೋಪಿ ಮಾಡಿದಾಗ ಎಲ್ಲ ಸರಿ ಇದೆ ಅಂತ ಹೇಳಿದ್ರಿ ಅಂದೆಲ್ಲಮ್ಮ? ಅಂದ್ರೆ ಮೇಡಮ್ ಅದು ಟ್ಯೂಬ್ ಎಲ್ಲ ಬ್ಲಾಕ್ ಇತ್ತು. ಆಮೇಲೆ ನೀರು ಗುಳ್ಳೆಗಳಿದಾವೆಪ್ಪ, ಅದನ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ನಿಮಗೆ ಸರಿಯಾಗುತ್ತೆ ಅಂತ ಹೇಳಿದ್ರು ಮೇಡಮ್ ಡಾಕ್ಟರು. ಓಕೆ. ಬಟ್ ಅದು ಲ್ಯಾಪ್ರೋಸ್ಕೋಪಿ ಮಾಡಿದ್ಮೇಲೆ ಪೀರಿಯಡ್ಸು ಆಗಲಿಲ್ಲ ಮೇಡಮ್. ಅದಕ್ಕೆ ಇವಾಗ ಮೊನ್ನೆ ಟೆಸ್ಟ್ ಎಲ್ಲ ಮಾಡಿಸಿದಾಗ ಮೇಡಮ್ ಗರ್ಭಕೋಶ ಚಿಕ್ಕದಿದೆ, ಜಾಗ ಇಲ್ಲ, ಸ್ಪೇಸು, ನಿಮ್ಗೆ IVF ಮಾಡಿದ್ರು ಸ್ವಲ್ಪ ಕಷ್ಟನೇ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಡಾಕ್ಟರ್ಸು. ನಿಮಗೆ ಹೊರಗಡೆ ಆದಾಗ ಬ್ಲೀಡಿಂಗ್ ಎಷ್ಟಾಗ್ತಿತ್ತು ಮುಂಚೆ ಎಲ್ಲ? ಮುಂಚೆ ಎಲ್ಲ ತುಂಬ ಆಗ್ತಿತ್ತು ಮೇಡಮ್. ಇವಾಗ ಹಿಸ್ಟೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಆದಮೇಲೆ ಒಂದು 8 ಡೇಸ್ ಬಂದಿದೆ. ಬ್ಲೀಡಿಂಗ್ ಆಗುತ್ತಲ್ವಾ 8 ಡೇಸು? ಹಾಂ, 8 ಡೇಸ್ ಬ್ಲೀಡಿಂಗ್ ಆಗುತ್ತೆ ಮೇಡಮ್. ಅಂದ್ರೆ ಒಂದು 5 ಡೇಸ್ ಹೋಗುತ್ತೆ, ತುಂಬ ಹೋಗುತ್ತೆ. ಓಕೆ. ಬಟ್ ಇನ್ನು ಲಾಸ್ಟ್ 3 ಡೇಸಲ್ಲಿ ಒಂದು ಸ್ವಲ್ಪ ನಾರ್ಮಲಿಗೆ ಹೋಗುತ್ತೆ ಮೇಡಮ್. ಫಸ್ಟ್ ಒಂದು 3-4 ದಿವಸ ಚೆನ್ನಾಗಿ ಆಗುತ್ತೆ ಅಂದರೆ ಇದು ಒಂದು ಸ್ವಲ್ಪ ಈ ಬೇರೆ ಏನಾದರೂ ಇನ್ಫೆಕ್ಷನಿಂದ ಈ ಥರ ಆಗೋ ಸಾಧ್ಯತೆ ಇರುತ್ತಮ್ಮ. ಗರ್ಭಾಶಯದಲ್ಲಿ, ಗರ್ಭನಾಳದಲ್ಲಿ ಎಲ್ಲಿದೆ ಇನ್ಫೆಕ್ಷನ್ ಅಂತ ಅದಕ್ಕೊಂದು ಕೆಲವು ಟೆಸ್ಟ್ಗಳಿದೆ. ಯೂಶ್ವಲಿ ಆ ಥರ ಕೆಲವು ಟೆಸ್ಟ್ ಮಾಡಿ ಅದಕ್ಕೆ ಇನ್ಫೆಕ್ಷನ್ ಇದೆ ಅಂತಂದರೆ, ಉದಾಹರಣೆಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ತುಂಬ ಕಾಮನ್ ಆಗಿ ಬರುವಂಥದ್ದು ಗರ್ಭಾಶಯಕ್ಕೆ ಇನ್ಫೆಕ್ಷನ್ನು ಯಾರಿಗೂ ಅಂದರೆ ನಮಗೆ ತುಂಬ ಕಡಿಮೆ ಅದನ್ನು ಕಂಡುಹಿಡ್ಕೊಳ್ಳೋಕೆ ಹೋಗೋದು. ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಅಥವಾ ಹೊಟ್ಟೆ ನೋವು ಬರುತ್ತೆ ಹೊರಗಡೆ ಆದಾಗ ಅಂತಂದರೆ, ಆಮೇಲೆ ಒಳಪದರು ಸರಿಯಾಗಿ ಬರ್ತಾ ಇಲ್ಲ. ಈಗ ನಿಮ್ಗೆ ಹೇಳ್ದಂಗೆ ಗರ್ಭಾಶಯ ಚಿಕ್ಕದು ಅನ್ನೋದಕ್ಕೆ ಏನು ಒಳಗಡೆ ಅಡಿಷನ್ಸ್ ಇದೆಯಾ ಅಥವಾ ಏನಾದರೂ ಒಳಗಡೆ ಇನ್ಫೆಕ್ಷನ್ ಇದೆಯಾ ಅಂತ ಅದಕ್ಕೆ ನೋಡಬೇಕಾಗತ್ತಮ್ಮ. ಸಾಮಾನ್ಯವಾಗಿ ಈ ಥರ ಆಗೋದು TBಯಿಂದನೂ ಆಗುತ್ತೆ. ಗರ್ಭಾಶಯದ ಒಳಗಡೆ ಟಿಶ್ಯೂ ತೆಗೆದು ಅದನ್ನು ಟೆಸ್ಟಿಂಗಿಗೆ ಕಳಿಸಿದಾಗ ಅದ್ರಲ್ಲಿ TB ಇದೆ ಅಂತ ಏನಾದರೂ ಗೊತ್ತಾದಾಗ ಅದಕ್ಕೆ TBಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟಾಗ ಎಷ್ಟೋ ಸಲ ಎಲ್ಲ ಒಳಗಡೆ ಇನ್ಫೆಕ್ಷನ್ ಎಲ್ಲ ಸರಿ ಹೋದಾಗ, ಈಗ ಟ್ಯೂಬ್ ಬ್ಲಾಕ್ ಇರೋದ್ರಿಂದ ನಿಮಗೆ IVF ಪರಿಹಾರ. ಸೊ ಫಸ್ಟ್ ಇದನ್ನು ನಾವು ಟ್ರೀಟ್ ಮಾಡಿಕೊಂಡು ಗರ್ಭಾಶಯ ಒಳಗೆಲ್ಲ ಸರಿ ಮಾಡಿಕೊಂಡು, ಈಗ ಉದಾಹರಣೆಗೆ ಅಡಿಷನ್ಸ್ ಏನಾರು ಇತ್ತಂದರೆ ಒಳಗಡೆ ಅದನ್ನು ರಿಲೀಸ್ ಮಾಡ್ಬೋದು. ಅಡಿಷನ್ಸ್ ಎಲ್ಲ ರಿಲೀಸ್ ಮಾಡಿ ಇನ್ಫೆಕ್ಷನ್ ಏನಾಗಿದ್ದ ಪಕ್ಷದಲ್ಲಿ ಇನ್ಫೆಕ್ಷನಿಗೆ ಟ್ರೀಟ್ ಮಾಡಿದ ಮೇಲೆ IVF ಅಲ್ಲಿ ಸಕ್ಸಸ್ ಪಡೆಯೋ ಸಾಧ್ಯತೆ ಇರುತ್ತೆ. ವೀಣಾ ಅವರೇ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೇನೆ. ವೀಕ್ಷಕರ, ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನುಕೊಟ್ಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಿದ್ವಿ ಓವೇರಿಯನ್ ಸಿಸ್ಟ್ ಬಗ್ಗೆ. ಈ ಒಂದ್ಸಲ ಸಿಸ್ಟ್ ಆಗಿ ಆಪರೇಷನ್ ಆದಮೇಲೆ ಸಿಸ್ಟ್ನ ರಿಮೂವ್ ಮಾಡಿದ ಮೇಲೆ ಎಕ್ವಾಲಿಟಿ ಏನಾದ್ರು ಕಮ್ಮಿ ಆಗುತ್ತಾ? ಅಂದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಏನಾದ್ರು ಕಷ್ಟ ಆಗುತ್ತಾ? IVFಗೆ ಹೋಗಬೇಕಾಗತ್ತಾ? ಹೇಗೆ? ಸಾಮಾನ್ಯವಾಗಿ ಈ ಓವೇರಿಯನ್ ಸಿಸ್ಟ್ ಆದಾಗ ಯಾವ ಥರ ಸಿಸ್ಟು, ಸಿಂಪಲ್ ಸಿಸ್ಟು, ಕಾರ್ಪಸ್ ಲುಟಿಯಮ್ ಸಿಸ್ಟು ಆ ಥರದ್ದಾದರೆ ಅವು ತಾವೇ ಕರ್ಗೋಗುತ್ತವೆ. ಅದಕ್ಕೇನು ಹೆದರ್ಕೊಳ್ಬೇಕಾಗಿಲ್ಲ. ಬಟ್ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದಂದರೆ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್. ಈ ಎಂಡೋಮೆಟ್ರಿಯಾಟಿಕ್ ಸಿಸ್ಟು ಆದಾಗ ಸಾಮಾನ್ಯವಾಗಿ ಓವರಿಗೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತಂದರೆ, ಸುಮಾರಾಗಿ ನಾವು ನೋಡ್ತಾ ಇರ್ತೀವಿ ಹೆಣ್ಮಕ್ಳು ಸ್ವಲ್ಪ ಹೊಟ್ಟೆ ನೋವು ಬಂದಿದೆ, ಪೇನ್ ಕಿಲ್ಲರ್ ತೊಗೊಂಡೆ ಕಡಿಮೆ ಆಯಿತು. ಆ ಸಿಸ್ಟನ್ನ ಬೆಳೆಯೋದಕ್ಕೆ ಬಿಟ್ಬಿಟ್ಟಾಗ, ಚಿಕ್ಕದಿದ್ದಾಗ ಮಾತ್ರೆನಲ್ಲೇ ಹೋಗಿಬಿಡುತ್ತೆ. ಬಟ್ ದೊಡ್ಡದು ಅಂತ ಆದಾಗ ಅದು ಸಾಕಷ್ಟು ಅವರಿಗೆ ಡ್ಯಾಮೇಜ್ ಆಗುತ್ತೆ.
ಡ್ಯಾಮೇಜ್ ಆದಾಗ ಏನಾಗುತ್ತೆ, ಆವಾಗ ಓವೇರಿಯನ್ ಫಂಕ್ಷನಿಂಗ್, ಓವೇರಿಯನ್ ಟಿಶ್ಯೂ ಡ್ಯಾಮೇಜ್ ಆದಾಗ ಅದರಿಂದ ನಾವು ಓವೇರಿಯನ್ ಸಿಸ್ಟ್ ತೆಗೆದ ಮೇಲೇನು ಸಾಕಷ್ಟು ಓವರಿಗೆ ಡ್ಯಾಮೇಜ್ ಆಗಿದಾಗ ಅದರಲ್ಲಿ ಓವೇರಿಯನ್ ಫಂಕ್ಷನಿಂಗ್ ಅಥವಾ ಅಂಡಾಣು ಉತ್ಪನ್ನ ಆಗೋಂಥ ಸಾಮರ್ಥ್ಯ ಸ್ವಲ್ಪ ಡಿಸ್ಟರ್ಬ್ ಆಗೇ ಆಗುತ್ತೆ. ಬಟ್ ಎಷ್ಟೋ ಸಲ ನೋಡಿದ್ದೀವಿ ಒಂದು ಕಡೆ ಮಾತನಾಡ್ತೀನಿ. ಹೇಮಾವತಿ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಹೇಮಾವತಿ. ಮೇಡಮ್, ನಾನು ಮಂತ್ಲಿ ಪೀರಿಯಡ್ ಆಗ್ತಾ ಇದ್ದೀನಿ. ಹಾಂ, ಹೇಳಿ. ಆದರೆ ಯಾಕೋ ಪ್ರೆಗ್ನೆಂಟ್ ಆಗ್ತಾ ಇಲ್ಲ. ಮತ್ತೆ ನಾನು ಸುಮಾರು ಆಸ್ಪತ್ರೆಗಳನ್ನ ತೋರಿಸಿದ್ದೀನಿ ಪ್ರೈವೇಟ್ಲಿ. ಹಾಗಾದ್ರೂ ಏನು ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ನಮ್ಮ ಯಜಮಾನ್ರು ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಓಕೆ. ಆದರೂ ಕೂಡ ಪ್ರೆಗ್ನೆಂಟ್ ಆಯ್ತಾ ಇಲ್ಲ. ಮದುವೆಗೆ ಎಷ್ಟು ವರ್ಷ ಆಗಿದೆಯಮ್ಮ ನಿಮಗೆ? ಇವಾಗ 3 ವರ್ಷ ಮೇಡಮ್. ಟೆಸ್ಟ್ಗಳು ಏನೇನು ಮಾಡಿದಾರಮ್ಮ? ಥೈರಾಯ್ಡ್ ಮತ್ತೆ ಸುಮಾರು ಟೆಸ್ಟ್ಗಳು ಮಾಡಿದ್ದಾರೆ ಮೇಡಮ್. ರಕ್ತ ಪರೀಕ್ಷೆ ಎಲ್ಲ ಮಾಡಿದ್ದಾರೆ? ಹೌದು ಮೇಡಮ್, ಬ್ಲಡ್ ಟೆಸ್ಟು. ಸಾಮಾನ್ಯವಾಗಿ ಸಿಂಪಲ್ ಟೆಸ್ಟ್ ನಿಮ್ಮದು ಗರ್ಭಾಶಯ ಮತ್ತು ಗರ್ಭನಾಳ ಅದು ಸರಿಯಾಗಿದೆಯಾ ಅಂತ ಎಕ್ಸ್ರೇ ಮೂಲಕ ನೋಡಿಸ್ಕೊಂಡ್ರೆ ಗರ್ಭನಾಳ ಸರಿಯಾಗಿದೆ ಅಂತಂದರೆ ಎಷ್ಟೋ ಸಲ ಈ ಎಕ್ಸ್ರೇಯಿಂದಾನೇ ಒಂದು ಗರ್ಭಾಶಯ ಮತ್ತು ಗರ್ಭನಾಳಕ್ಕೆ ಒಂದು ಸ್ವಲ್ಪ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಅದಾದಮೇಲೆ ಎಷ್ಟೋ ಸಲ ನೋಡ್ತೀವಿ ನಾವು ನಾರ್ಮಲಾಗಿ ನ್ಯಾಚುರಲಾಗಿ ಗರ್ಭಧಾರಣೆ ಆಗಿ ಸಾಧ್ಯತೆ ಇರುತ್ತೆ. ಅದನ್ನು ಸರಿ ಅಲ್ಲಿ ನಿಮ್ಮ ಊರಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ನೋಡಿಮ್ಮ ಒಂದ್ಸಲ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್ ಹೇಳ್ತಾ ಇದ್ರು ಅಂದರೆ ಸಿಸ್ಟ್ ಆಗಿ ಆಪ್ರೇಷನ್ ಆದಮೇಲೆ ಅದು ಸಿಸ್ಟ್ ಒಂದ್ಸಲ ಟ್ರೀಟ್ ಆದಮೇಲೆ ಮಕ್ಕಳಾಗೋ ಸಾಧ್ಯತೆ ಏನಾದ್ರು ಕಮ್ಮಿ ಆಗುತ್ತಾ ಅಥವಾ ಎಗ್ ಕ್ವಾಲಿಟಿ ಕಮ್ಮಿ ಆಗುತ್ತಾ ಅಂತ. ಸೊ ಯೂಶ್ವಲಿ ಈ ಥರ ಒಳಗಡೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟಿಂದ ಸಾಕಷ್ಟು ಡ್ಯಾಮೇಜ್ ಆದಾಗ ಅದು ಗ್ರೇಡ್ ಆಫ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಸೊ ಈ ಗ್ರೇಡ್ ಹೆಚ್ಚಾದಂಗೆಲ್ಲ ಸ್ವಲ್ಪ ಓವೇರಿಯನ್ ಟಿಶ್ಯೂ ಡ್ಯಾಮೇಜ್ ಆಗಿರೋದು ಸಾಧ್ಯತೆಯಿಂದ ಅವಾಗ ಏನಾಗ್ಬಿಡುತ್ತೆ, ಒಂದು ಸತಿ ಎಗ್ ಉತ್ಪನ್ನ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಥರ ಸಂದರ್ಭದಲ್ಲಿ ನಾವು ಟೈಮ್ ವೇಸ್ಟ್ ಮಾಡಲಾರ್ದೇ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟ್ಗೆ, ಅಂದರೆ ಈಗ ಆದಷ್ಟು ಬೇಗ ಎಗ್ಗನ್ನ ತೆಗೆದು ನಾವು IVF ಮಾಡಿಕೊಂಡು ಪ್ರೆಗ್ನೆನ್ಸಿ ಮಾಡೋದು ಒಂದು ಇರುತ್ತೆ. ಎಷ್ಟೋ ಸಲ ಎಗ್ಗಳು ಕೌಂಟ್ ಕಡಿಮೆ ಇದ್ದಾಗ ಅದಕ್ಕೂ ಪರಿಹಾರ ಇದೆ. ಪೂಲಿಂಗ್ IVF ಅಂತ ಮಾಡ್ತೇವೆ. ಸೊ ಎಗ್ನ ಶೇಖರಣೆ ಮಾಡಿಕೊಂಡು ಎಂಬ್ರಿಯೋಸ್ನ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಟುಕೊಂಡಾಗ ಯಾವಾಗದು ಪ್ರೆಗ್ನೆನ್ಸಿ ಮಾಡ್ಕೋಬೋದು. ಬಟ್ ಎಷ್ಟೋ ಸಲ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ನ ಆಪ್ರೇಷನ್ ಮಾಡಿ ತೆಗೆದ ಮೇಲೆ ನಾವು GnRH ಇಂಜೆಕ್ಷನ್ ಅಂತ ಕೊಡ್ತೇವೆ. ಆ ಇಂಜೆಕ್ಷನ್ ಕೊಟ್ಟಾದಮೇಲೆ ಸಾಮಾನ್ಯವಾಗಿ ಒಳಗಡೆ ಗ್ರೇಡ್ 1 ಅಥವಾ ಒಳಗಡೆ ಎಲ್ಲ ನಾವು ಆಪ್ರೇಷನ್ ಮಾಡಿದಾಗ ನೀಟ್ ಅನ್ನಿಸ್ತು, ಟ್ಯೂಬು ಯೂಟ್ರಸ್ ಎಲ್ಲ ನಾರ್ಮಲಾಗಿತ್ತು ಅಂತಂದರೆ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಆಪ್ರೇಷನ್ ಆಯಿತು ಅಂದರೆ IVF ನಮಗೆ ಪರಿಹಾರ ಅಂತ ಇಟ್ಸ್ ರಾಂಗ್ ಒಪಿನಿಯನ್. ಈ ಸಿಸ್ಟ್ಗಳಾದಾಗ ಅದೇ ರಪ್ಚರ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ರಪ್ಚರ್ ಆಗುತ್ತಾ ಹೇಗೆ ಮ್ಯಾಮ್? ಅದ್ರ ಬಗ್ಗೆ ಮಾತನಾಡ್ತೀನಿ. ವಿಲಿಯಂ ಡಿಸೋಜಾ ಅಂತ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಲಿಯಂ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಸರಿಯಾಗಿ ಕೇಳಿಸ್ತದೆ ಅಮ್ಮ. ಹೇಳಿ ಸರ್. ಡಾಕ್ಟ್ರು ಮಾತಾಡ್ತಾರಾ? ಎಸ್, ಹೇಳಿ ವಿಲಿಯಂ ಸರ್. ಸರ್, ಅಮ್ಮ ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ನನ್ನ ಹೆಸರು ವಿಲಿಯಂ. ನಾನು ನಿಮಗೆ ಕಾಲ್ ಮಾಡುತ್ತಿರುವುದು ನನ್ನ ಹೆಂಡತಿಯವರ ಕಡೆಯಿಂದ. ಸಂಗತಿ ಏನಂತ ಹೇಳಿದ್ರೆ, ನನ್ನದು ನನಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ನಂದು ಏಜ್ 76, ಅವ್ರದ್ದು ಸಾಧಾರಣ 69 ಹೆಂಡತಿದ್ದು. ಈಗ ಸಂಗತಿ ಏನಂತ ಹೇಳಿದ್ರೆ, ನನ್ನ ಹೆಂಡತಿಯ ವೆಜೈನಲ್ ಪಾರ್ಟಿನ ಕೆಳಗೆ ಒಂದು ಸಣ್ಣ ಬಾಲಿನ ಹಾಗೆ ಆದದ್ದು ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ಕ್ರೀಮ್ ಅದೆಲ್ಲ ಕೊಟ್ಟಿದ್ರು, ಆದ್ರೆ ಅದು ಗುಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿದ್ರು. ಡಾಕ್ಟರ್ ಏನ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಇಂಜೆಕ್ಷನ್ ಕೊಟ್ಟರೋ ಗೊತ್ತಿಲ್ಲ, ಆದ್ರೆ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ. ಅದರಿಂದ ಏನು ರೆಸ್ಪಾನ್ಸ್ ಹೆಚ್ಚು ಆಗ್ಲಿಲ್ಲ. ನೋವುಂಟು, ಯಾಕಂದ್ರೆ ಅದು 2 ಕಾಲುಗಳ ನಡುವೆ ಸೈಡ್ ನಲ್ಲಿ ಅಲ್ವಾ, ವೆಜಿನದ ಮೇಲೆ ಉಂಟದು, ಒಂದು ಲೆಫ್ಟ್ ಸೈಡ್ ನಲ್ಲಿ. ಅದಕ್ಕೆ ಒಂದು ರೀತಿ ನಿಮ್ಮ ಒಪಿನಿಯನ್ ಕೇಳುವ, ಏನು ಮಾಡಬಹುದು ಅಂತ ಹೇಳಿ ಕಾಲ್ ಮಾಡ್ತಾ ಇದ್ದೇನೆ. ಅದೇ, ಈಗ ನೀವು ಹೇಳೋ ಪ್ರಕಾರ ಯೋನಿನಲ್ಲಿ ಏನೋ ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ, ಬಾಲ್ ಥರ. ಹೌದು ಹೌದು ಅಲ್ವಾ? ಸೊ ಇದು 2 ಇರ್ಬೋದು. ಒಂದು ಸಿಸ್ಟೋಸೀಲ್ ಅಂತ ಹೇಳ್ತೇವೆ,
ಸಿಸ್ಟೋಸೀಲ್ ಅಂದರೆ ಮೂತ್ರಪಿಂಡ ಮೂತ್ರಚೀಲ ಲೂಸ್ ಆಗಿ ಅದು ಕೆಳಗೆ ಜಾರಿರುತ್ತೆ, ಅದಿರ್ಬೋದು. ಇಲ್ಲ ಅಂತಂದರೆ ಬಾರ್ತೋಲಿನ್ ಸಿಸ್ಟ್ ಅಂತ ಆಗಿರುತ್ತೆ, ಬಾಲ್ ಥರ ಇರುತ್ತೆ, ಅದು ಇರ್ಬೋದು. ಸೊ ಇದು ನಿಜವಾಗ್ಲೂ ಫುಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಒಂದ್ಸಲಿ ತೋರಿಸ್ಬೇಕು ಸರ್. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.